ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಅಪ್ಪ ಅಮ್ಮಂದಿರಿಗೂ ಅವ್ರ ಮಗುನ ವೇಟ್ ಚೆನ್ನಾಗಿರಬೇಕು, ಮಗು ಗುಂಡ್ಗುಂಡಾಗಿರ್ಬೇಕಂತ ಆಸೆ ಇರುತ್ತೆ. ಅದಕ್ಕೆ ನಾವೆಲ್ಲ ಯಾವ ಆಹಾರ ಕೊಟ್ಟರೆ ಮಗುವಿನ ತೂಕ ಹೆಚ್ಚಾಗುತ್ತೆ, ಬ್ರೈನ್ ಡೆವಲಪ್ಮೆಂಟ್ ಚೆನ್ನಾಗುತ್ತೆ, ಅದ್ರ ಬಗ್ಗೆ ಎಲ್ಲ ತುಂಬ ಚೆನ್ನಾಗಿ ತಿಳ್ಕೊಂಡಿರ್ತೀವಿ. ಇದು ಎಷ್ಟು ಮುಖ್ಯ ಆಗಿರುತ್ತೋ ಅಷ್ಟೇ ಮುಖ್ಯವಾಗಿ ಯಾವೆಲ್ಲ ಆಹಾರಗಳು ಮಗುವಿನ ಆರೋಗ್ಯಕ್ಕೆ ಒಳ್ಳೆಯದಲ್ಲ, ಯಾವ ಆಹಾರ ಕೊಟ್ಟರೆ ಮಗುವಿನ ತೂಕ ಕುಗ್ಗುತ್ತೆ, ಬ್ರೈನ್ ಡೆವಲಪ್ಮೆಂಟ್ ಚೆನ್ನಾಗಾಗೋದಿಲ್ಲ, ಇದು ತಿಳ್ಕೊಳ್ಳೋದು ಕೂಡ ತುಂಬ ಮುಖ್ಯ ಆಗಿರುತ್ತೆ. ಸೊ ಹಾಗಾಗಿ ಇವತ್ತಿನ ಈ ವಿಡಿಯೋದಲ್ಲಿ ಯಾವೆಲ್ಲ ಆಹಾರಗಳು ನಿಮ್ಮ ಮಗುವಿನ ತೂಕ ಕುಗ್ಗಿಸ್ತವೆ, ಅಂದರೆ ಹಸಿವು ಕಡಿಮೆ ಮಾಡುತ್ತೆ, ಮಗುವಿನ ಬ್ರೈನ್ ಡೆವಲಪ್ಮೆಂಟ್ ಚೆನ್ನಾಗಾಗೋದಿಲ್ಲ, ಇವೆಲ್ಲದರ ಬಗ್ಗೆ ಡೀಟೇಲಾಗಿ ಡಿಸ್ಕಸ್ ಮಾಡೋಣ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟ್ ಒನ್, ಬೇಕ್ರಿ ಐಟಮ್ಸ್. ಇದರಲ್ಲಿ ಬರುವಂಥ ಕುಕ್ಕೀಸ್ ಆಯಿತು, ಚಾಕ್ಲೇಟ್ಸು, ಚಿಪ್ಸ್, ಈ ಡೋನಟ್ಸು, ಪಿಜ್ಜಾ, ಇವು ಕೇಕ್, ಇವೆಲ್ಲದರಲ್ಲಿ ತುಂಬ ಬೇಕಿಂಗ್ ಸೋಡಾ ಇರುತ್ತೆ, ಕಲರ್ಸ್ ಇರುತ್ತೆ, ಆರ್ಟಿಫಿಷಿಯಲ್ ಸ್ವೀಟ್ನರ್ಸ್ ಇರುತ್ತೆ, ಆ್ಯಡೆಡ್ ಶುಗರ್ ಇರುತ್ತೆ. ಇದೆಲ್ಲ ಮಗುವಿನ ಆರೋಗ್ಯಕ್ಕೆ ತುಂಬ ಹಾನಿಕಾರಕ ಆಗುತ್ತೆ. ಅಂದರೆ ಈ ಆರ್ಟಿಫಿಷಿಯಲ್ ಸ್ವೀಟ್ನರ್ಸು ಮತ್ತು ಈ ಆ್ಯಡೆಡ್ ಶುಗರ್ಸ್ ಅದೆಲ್ಲ ಏನು ಹೇಳಿದ್ನೆಲ್ಲ, ಇದು ಆ್ಯಡ್ ಮಾಡೋದರಿಂದ ಮಗುವಿನ ಬ್ರೈನ್ ಆಯಿತು ತುಂಬ ಹೈಪರ್ ಆ್ಯಕ್ಟಿವ್ ಆಗುತ್ತೆ. ಇದರಿಂದ ಬ್ರೈನ್ ಡೆವಲಪ್ಮೆಂಟಿಗೆ ಒಳ್ಳೆಯದಲ್ಲ ಅದು. ಮತ್ತು ಈ ತುಂಬ ಜಾಸ್ತಿ ಶುಗರ್ ಇರೋದರಿಂದ ಮಗು ಜಾಸ್ತಿ ಇಷ್ಟ ಆಗುತ್ತೆ. ಈ ಫುಡ್ ಐಟಮ್ಸ್ ಇಷ್ಟ ಆಗಿ ನೀವು ಆರೋಗ್ಯಕರ ಏನು ಊಟ ಕೊಡ್ತಿಲ್ಲ, ಮನೆಯಲ್ಲಿ ಹೆಲ್ದಿಯಾದಂಥ ಫ್ರೂಟ್ಸ್ ಆಯಿತು, ವೆಜಿಟೇಬಲ್ಸು, ಒಳ್ಳೆ ಆರೋಗ್ಯಕರ ಊಟ ನಿರಾಕರಿಸೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದರೆ ಹೆಪಟೈಟ್ ಕಡಿಮೆ ಆಗುತ್ತೆ, ಹಸಿವು ಕಡಿಮೆ ಆಗುತ್ತೆ. ಇದರಿಂದ ಮಗುವಿನ ತೂಕ ಕುಗ್ಗೋ ಚಾನ್ಸಸ್ ತುಂಬ ಇರುತ್ತೆ. ಸೊ ಹಾಗಾಗಿ ಆದಷ್ಟು ಈ ಬೇಕ್ರಿ ಐಟಮ್ಸ್ ಅವಾಯ್ಡ್ ಮಾಡಿದರೆ ತುಂಬ ಒಳ್ಳೆಯದು. ಪೂರ್ತಿಯಾಗಿ ಅವಾಯ್ಡ್ ಮಾಡಬೇಕು, ಮಾಡ್ತೀನಿ ಅಂತ ನಾನು ಹೇಳ್ತಾ ಇಲ್ಲ, ಎಲ್ಲರಿಗೂ ಕಷ್ಟನೇ, ಆದರೆ ಮಿತವಾಗಿದ್ದರೆ ಹಿತವಾಗಿರುತ್ತಲ್ಲ. ಸೊ ಹಾಗಾಗಿ ವಾರಕ್ಕೆ 1 ಬಾರಿ ಇಲ್ಲ 2 ಬಾರಿ ಅಷ್ಟೇ ಏನಾದರೂ ಕೊಡ್ತಾ ಬನ್ನಿ. ಅದರಲ್ಲಿ ಚಾಕ್ಲೇಟ್ಸಲ್ಲಿ ಏನಿರುತ್ತಲ್ಲ, ಕೆಫೈನ್ ಅನ್ನೋದು ಒಂದು ಕಂಟೆಂಟ್ ಇರುತ್ತೆ. ಈ ಕೆಫೈನ್ ಕಂಟೆಂಟ್ ಮಗುವಿನ ಬ್ರೈನ್ ಡೆವಲಪ್ಮೆಂಟ್ಗೆ ತುಂಬ ಹಾನಿಕಾರಕ ಆಗುತ್ತೆ. ತುಂಬ ಜಾಸ್ತಿ ಚಾಕ್ಲೇಟ್ಸ್ ತಿನ್ನೋಂಥ ಮಗುವಿನ ಬ್ರೈನ್ ಡೆವಲಪ್ಮೆಂಟ್ ಸ್ಲೋ ಆಗಿ ಕುಗ್ತಾ ಬರುತ್ತೆ, ಅಂದರೆ ವೀಕ್ ಆಗುತ್ತೆ, ಅಂದರೆ ಶಾರ್ಪ್ನೆಸ್ ಅದೆಲ್ಲ ಕಡಿಮೆ ಆಗ್ತಾ ಬರುತ್ತೆ. ಸೊ ಆದಷ್ಟು ಈ ಚಾಕ್ಲೇಟ್ಸ್ನು ಅವಾಯ್ಡ್ ಮಾಡಿ. ಇದರಿಂದ ಮಗುವಿನ ಬ್ರೈನಿಗೆ ಕೂಡ ಒಳ್ಳೆಯದು ಮತ್ತು ಮಗುವಿನ ಹಲ್ಲಿಗೂ ಕೂಡ ಒಳ್ಳೆಯದು. ಅಂದರೆ ಹಲ್ಲು ಬೇಗ ಹುಳ ಅದೆಲ್ಲ ಹತ್ತೋದೆಲ್ಲ ಕಡಿಮೆ ಆಗುತ್ತೆ. ಇದ್ರ ಜೊತೆಗೆ ಪ್ಯಾಕ್ಡ್ ಫ್ರೂಟ್ ಜ್ಯೂಸಸ್ ಅವೆಲ್ಲ ಬರ್ತಾವಲ್ಲ, ಅದನ್ನು ಕೂಡ ಅವಾಯ್ಡ್ ಮಾಡ್ತಾ ಬನ್ನಿ. ಅದರಲ್ಲಿ ಕೂಡ ಆರ್ಟಿಫಿಷಿಯಲ್ ಸ್ವೀಟ್ನರ್ಸ್ ಆಯಿತು, ಪ್ರಿಸರ್ವೇಟಿವ್ಸ್ ಅದೆಲ್ಲ ಆ್ಯಡ್ ಮಾಡಿರ್ತಾರೆ. ಮನೆಯಲ್ಲೇ ಒಳ್ಳೆ ಆರೋಗ್ಯಕರ ಫ್ರೂಟ್ ಜ್ಯೂಸಸ್ ಮಾಡಿಕೊಡಿ, ಈ ಪ್ಯಾಕ್ಡ್ ಅದೆಲ್ಲ ಕೊಡೋಕ್ಕೆ ಹೋಗಬೇಡಿ. ಸೆಕೆಂಡ್ ಒನ್, ಶುಗರ್ ಮತ್ತು ಸಾಲ್ಟ್. 1 ವರ್ಷದವರೆಗೂ ನಿಮ್ಮ ಮಗುವಿಗೆ ಶುಗರು ಮತ್ತು ಸಾಲ್ಟ್ ಎಷ್ಟು ಕಡಿಮೆ ಯೂಸ್ ಮಾಡ್ತಿರಲ್ಲ ಅಷ್ಟು ಒಳ್ಳೆಯದು. ಮನೆಯಲ್ಲೆಲ್ಲ ಹೇಳ್ತಿರ್ತಾರೆ ಹಾಕಿ, ಅದಕ್ಕೊಂದು ಸ್ವಲ್ಪ ಟೇಸ್ಟ್ ಗೊತ್ತಾಗಬೇಕು, ಇಷ್ಟಪಟ್ಟು ತಿನ್ನುತ್ತೆ ಹಾಗೆ ಹೀಗೆ ಅಂದ್ಕೊಂಡು. ಆ ರೀತಿ ಮಾಡೋಕ್ಕೆ ಹೋಗಬೇಡಿ. ಹಾಕಿದ್ರೂ ಚಿಟಿಕೆ ಅಷ್ಟೇ ಹಾಕಿ, ಅಂದರೆ ತುಂಬ ಜಾಸ್ತಿ ಅದೆಲ್ಲ ಹಾಕೋಕ್ಕೆ ಹೋಗಬೇಡಿ. ತುಂಬ ಜಾಸ್ತಿ ಶುಗರು ಮತ್ತು ಸಾಲ್ಟ್ ಹಾಕೋದ್ರಿಂದ ಮಗುವಿನ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅದು. ಅಂದರೆ ಇವಾಗ ಸಾಲ್ಟ್ ಹಾಕೋದ್ರಿಂದ ಮಗುವಿನ ಕಿಡ್ನಿಗೆ ಹಾನಿ ಆಗೋ ಚಾನ್ಸಸ್ ಇರುತ್ತೆ. ಮತ್ತು ಶುಗರ್ ಹಾಕೋದ್ರಿಂದ ಕೂಡ ಮಗು ಸ್ಲೋ ಆಗಿ ಎದೆ ಹಾಲು ನಿರಾಕರಿಸೋಕ್ಕೆ ಸ್ಟಾರ್ಟ್ ಮಾಡುತ್ತೆ, ಮತ್ತು ಆರೋಗ್ಯಕರ ಊಟನ ಕೂಡ ನಿರಾಕರಿಸೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ನಂಗೆ ತುಂಬ ಜನ ಕಮೆಂಟಲ್ಲಿ ಕೇಳ್ತಾಯಿದ್ರು, ನನ್ನ ಮಗುಗೆ ಇವಾಗ 6 ತಿಂಗಳು 7 ತಿಂಗಳು ಇಲ್ಲ 8 ತಿಂಗಳು ನನ್ನ ಮಗು ಸಾಲಿಡ್ ಫುಡ್ಡೇ ತಿಂತಾ ಇಲ್ಲ, ಕೆಲವೊಬ್ಬರು ಮಗು ಹಾಲು ಸ್ಲೋ ಆಗಿ ನಿರಾಕರಿಸೋಕ್ಕೆ ಸ್ಟಾರ್ಟ್ ಮಾಡಿದೆ ಅಂತ ಹಿಂಗೆಲ್ಲ ಹೇಳ್ತಿದ್ರು. ಇದೆಲ್ಲದಕ್ಕೆ ಮುಖ್ಯ ಕಾರಣ ಅಂತಂದರೆ ಕೆಲವೊಂದು ಬಾರಿ ಈ ಶುಗರು ಮತ್ತು ಸಾಲ್ಟ್ ಕೂಡ ಆಗಿರುತ್ತೆ. ಸೊ ಹಾಗಾಗಿ 1 ವರ್ಷದವರೆಗೂ ತುಂಬ ಕಡಿಮೆ ಯೂಸ್ ಮಾಡ್ತಾ ಬನ್ನಿ. ಮುಂದೆ ಹೋಗ್ತಾ ಸ್ಲೋ ಆಗಿ ಹೆಚ್ಚು ಮಾಡ್ತಾ ಹೋಗಿ. ಥರ್ಡ್ ಒನ್, ಟೀ ಮತ್ತು ಕಾಫಿ. ಈ ಕಾಫಿಯಲ್ಲಿನೂ ಕೆಫೈನ್ ಕಂಟೆಂಟ್ ತುಂಬ ಜಾಸ್ತಿ ಇರುತ್ತೆ. ಇದು ಕೂಡ ಮಗುವಿನ ಆರೋಗ್ಯಕ್ಕೆ ಮತ್ತು ಬ್ರೈನ್ ಡೆವಲಪ್ಮೆಂಟಿಗೆ ಒಳ್ಳೆಯದಲ್ಲ. ಈ ಟೀಯಲ್ಲಿ ಕೂಡ ಕಲರ್ಸ್ ಆ್ಯಡ್ ಮಾಡಿರ್ತಾರೆ. ಈ ಟೀ ಮತ್ತು ಕಾಫಿ ದೊಡ್ಡವ್ರಿಗೆ ಒಳ್ಳೆಯದಲ್ಲ. ಕೆಲವೊಂದು ಬಾರಿ ಪಿತ್ತಾಗೋದಾಯಿತು, ಈ ರೀತಿ ಏನಾದರೂ ತೊಂದರೆ ಆಗ್ತಾ ಇರುತ್ತೆ. ದೊಡ್ಡವ್ರು ನಮಗೆ ಅಷ್ಟೊಂದು ತೊಂದರೆಗಳಿರಬೇಕಾದ್ರೆ ಆ ಎಳೆ ಕಂದಮ್ಮಗಳಿಗೆ ಇನ್ನೆಷ್ಟು ತೊಂದರೆ ಆಗ್ಬೋದಲ್ಲ. ಸೊ ಹಾಗಾಗಿ ಆದಷ್ಟು ಅಲ್ಲ, ಪೂರ್ತಿಯಾಗಿ ಟೀ ಮತ್ತು ಕಾಫಿ ನಿಮ್ಮ ಮಗು ಕೊಡೋಕ್ಕೆ ಹೋಗಬೇಡಿ. ಈ ಟೀ ಮತ್ತು ಕಾಫಿಯಿಂದ ಮಗುವಿನ ಹೆಪಟೈಟ್ ಅಂದರೆ ಹಸಿವು ಕೂಡ ಕಡಿಮೆ ಆಗುತ್ತೆ. ನೀವೇನಾದರೂ ಬೆಳಗ್ಗೆ ಹೊತ್ತು ಹಾಲಲ್ಲಿ ಸ್ವಲ್ಪ ಟೀ ಮಿಕ್ಸ್ ಮಾಡೋದೆಲ್ಲ ಕೊಡೋದ್ರಿಂದ ಮಗುಗೇನು ಹೊಟ್ಟೆ ಫುಲ್ ಆದಂಗೆ ಅನ್ಸೋಕ್ಕಾಗಿ ಮುಂದೆ ನೀವು ಬ್ರೇಕ್ಫಾಸ್ಟ್ ಆಯಿತು ಇಲ್ಲ ಏನಾದರೂ ಫ್ರೂಟ್ಸ್ ಅವೆಲ್ಲ ಕೊಡೋಕೆ ಹೋದರೆ ಮಗು ನಿರಾಕರಿಸೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಹಾಲು ಕುಡಿಲಿಲ್ಲ ನಿಮ್ಮ ಮಗು ಪರವಾಗಿಲ್ಲ ಬಿಡಿ, ಆದರೆ ಟೀ ಅದ್ರ ಜೊತೆ ಹಾಲು ಜೊತೆ ಟೀ ಮಿಕ್ಸ್ ಮಾಡಿಕೊಡೋದಾಯಿತು, ಇಲ್ಲ ಸ್ವಲ್ಪ ಮಗು ಏನೋ ಆಟ ಆಡಿ ಬಂದಿದೆ ಸ್ವಲ್ಪ ಫ್ರೆಶ್ ಆಗಲಿ ಅಂದ್ಕೊಂಡು ಸ್ವಲ್ಪ ಕಾಫಿ ಕೊಡೋದಾಯಿತು, ಈ ರೀತಿ ಮಾಡೋಕ್ಕೆ ಹೋಗಬೇಡಿ. ಇದು ಕೂಡ ಮಗುವಿನ ತೂಕ ಕುಗ್ಸೋದ್ರಲ್ಲಿ ಮುಖ್ಯ ಕಾರಣಗಳಾಗಿರ್ತವೆ. ಫೋರ್ತ್ ಒನ್, ಸೀ ಫುಡ್ಸ್.
ಎಸ್ ಇವಾಗ ಫಿಶ್ ಆಯಿತು, ಫ್ರಾನ್ಸು ಇವೆಲ್ಲ ಆದಷ್ಟು ನಿಮ್ಮ ಮಗುಗೆ 2 ವರ್ಷದವರೆಗೂ ಅವಾಯ್ಡ್ ಮಾಡಿದ್ರೆ ತುಂಬ ಒಳ್ಳೆಯದು. ಈ ಫಿಶಲ್ಲಿ ಕೆಲವೊಂದು ಬಾರಿ ಮೆರ್ಕುರಿ ಕಂಟೆಂಟ್ ತುಂಬ ಜಾಸ್ತಿ ಇರೋ ಚಾನ್ಸಸ್ ಇರುತ್ತೆ. ಇದು ಕೂಡ ಮಗುವಿನ ಬ್ರೈನ್ ಡೆವಲಪ್ಮೆಂಟಿಗೂ ಚೆನ್ನಾಗಲ್ಲ ಮತ್ತು ಮಗುವಿನ ತೂಕ ಕುಗ್ಸೋದ್ರಲ್ಲಿ ಕೂಡ ಕಾರಣ ಆಗಿರುತ್ತೆ. ಈ ಮೀಟ್ ಆಯಿತು ಅಂದರೆ ನಾನ್ ವೆಜ್ ಅದೆಲ್ಲ ಮಗುವಿನ ತೂಕ ಹೆಚ್ಚಾಗೋದ್ರಲ್ಲಿ ಆಗಿರುತ್ತೆ ನಿಜ, ಆದರೆ ತುಂಬ ಜಾಸ್ತಿನೂ ಕೊಡೋಕ್ಕೆ ಹೋಗಬೇಡಿ, ಆದಷ್ಟು ಮಿತವಾಗಿರಲಿ ಅಂತ ಅನ್ನೋದು ನನ್ನ ರಿಕ್ವೆಸ್ಟ್. ಸೊ ಇದಿಷ್ಟು ಆಹಾರಗಳನ್ನ ಆದಷ್ಟು 1-2 ವರ್ಷ 2.5 ವರ್ಷದವರೆಗೂ ಕಂಟ್ರೋಲಲ್ಲಿ ಇಡಿ. ಇವು ಎಷ್ಟು ಕಂಟ್ರೋಲಲ್ಲಿ ಇಡ್ತಿರಲ್ಲ ಅಷ್ಟು ನಿಮ್ಮ ಮಗುವಿನ ಡಯಟ್ ಆಯಿತು, ರುಟೀನ್ ಆಯಿತು ಎಲ್ಲ ಚೆನ್ನಾಗಿರುತ್ತೆ. ಮಗು ಕೂಡ ಊಟನ ತುಂಬ ಖುಷಿಯಿಂದ ಎಂಜಾಯ್ ಮಾಡಿ ಅಕ್ಸೆಪ್ಟ್ ಮಾಡ್ಕೊಂಡು ತಿನ್ನೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ನಮ್ಮ ಮಗು ಯಾಕೆ ತಿಂತಾ ಇಲ್ಲ ಅಂತ ಅನ್ನೋದಕ್ಕೆ ಇಷ್ಟು ಆಹಾರಗಳು ಮಗು ತಿನ್ನೋದ್ರಿಂದನೇ ಆರೋಗ್ಯಕರ ಆಹಾರನ ನಿರಾಕರಿಸೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಇದು ಒಂದು ಮುಖ್ಯ ಕಾರಣ ಆಗಿರುತ್ತೆ. ಪೂರ್ತಿಯಾಗಿ ಅವಾಯ್ಡ್ ಮಾಡೋಕ್ಕಾಗೋದಿಲ್ಲ, ನನಗೂ ಅರ್ಥ ಆಗುತ್ತೆ. ನನಗೂ ಮಗಳಿದ್ದಾಳೆ, ಅವಳು ಈ ಬೇಕ್ರಿ ಐಟಮ್ಸ್ ಆಯಿತು ಇಲ್ಲ ಈ ಏನಾದರೂ ಈ ಟೀ ಕಾಫಿ ನಾವೆಲ್ಲ ಕುಡಿಯೋದು ನೋಡಿ ಅದೆಲ್ಲ ಬೇಕಂತ ಅನ್ನೋದು ಅದೆಲ್ಲ ಸಹಜ. ಆದರೆ ಸ್ವಲ್ಪ ನಾವು ಕಂಟ್ರೋಲಲ್ಲಿಟ್ಟರೆ ನಮಗೆ ಸಹಾಯ ಆಗುತ್ತಲ್ಲ. ಸೊ ಹಾಗಾಗಿ ಇದಿಷ್ಟು ಆಹಾರಗಳು ನಿಮ್ಮ ಮಗುವಿನ ತೂಕ ಕುಗ್ಸೋದ್ರಲ್ಲಿ ಕಾರಣ ಆದರೆ ಯಾವೆಲ್ಲ ಆಹಾರಗಳು ಕೊಟ್ಟರೆ ನಿಮ್ಮ ಮಗುವಿನ ತೂಕ ಹೆಚ್ಚಾಗುತ್ತೆ ಅನ್ನೋದ್ರ ಮೇಲೆ ಒಂದು ವಿಡಿಯೋ ಇದೆ ನನ್ನ ಚಾನಲ್ನಲ್ಲಿ. ಆ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೇನೆ, ಒಂದ್ಸರಿ ಹೋಗಿ ನೋಡಿ ಚೆಕ್ ಮಾಡ್ಕೊಳ್ಳಿ, ಹೆಲ್ಪ್ ಆಗುತ್ತೆ. ಇದೇ ರೀತಿ ನಿಮ್ಮ ಮಗುವಿನ ಆರೈಕೆಗೆ ಬೇಕಾದಂಥ ವೀಡಿಯೋಸ್ಗಳನ್ನ ರೆಗ್ಯುಲರ್ ಆಗಿ ಮಾಡ್ತಾ ಇರ್ತೇನೆ. ರೆಗ್ಯುಲರ್ ವೀಡಿಯೋಗಳ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಆಗಿ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.